ಹೈ ಗಾಯ್ಸ್, ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ನೇತ್ರ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ಹುಳ್ಳಿಕಾಳು ರಸಮ್ ಮಾಡ್ತಿದ್ದೀನಿ. 2 ದಿವಸದಿಂದ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ, ಸಾರಿ. ಏನಕ್ಕೆ ನಮ್ಮ ಅಕ್ಕನ ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು, ಅದರಿಂದ ಮಾಡೋಕ್ಕಾಗಿರಲಿಲ್ಲ. ಬನ್ನಿ, ಮೊದಲಿಗೆ ಹುಳ್ಳಿಕಾಳನ್ನ ಹುರ್ಕೋಬೇಕು. ಹುರ್ಕೊಂಡಾದಮೇಲೆ ಕುಕ್ಕರ್ಗೆ ಹುರಿದಿರೋ ಹುಳ್ಳಿಕಾಳನ್ನ ಹಾಕ್ಕೋಬೇಕು. ಕುಕ್ಕರ್ಗೆ ಹಾಕ್ಕೊಂಡ್ಮೇಲೆ ಹುಳ್ಳಿಕಾಳನ್ನ ಚೆನ್ನಾಗಿ ತೊಳ್ಕೊಬೇಕು. ನೀಟಾಗಿ ತೊಳ್ಕೊಂಡಾದಮೇಲೆ 3 ಲೋಟ ನೀರು ಹಾಕ್ಬಿಟ್ಟು 2 ಟೊಮೆಟೊ, ಕುಕ್ಕರ್ ಮುಚ್ಚಳ ಹಾಕಿ ವಿಜಿಲ್ ಹಾಕಬೇಕು. ಹುಣಸೆಹಣ್ಣು 1 ಹಿಡಿಯಷ್ಟು ನೆನೆಹಾಕ್ಬಿಟ್ಟು ಬಾಣಲಿ ಇಟ್ಕೊಂಡು ಗ್ಯಾಸ್ ಮೇಲೆ ಎರಡು ಸ್ಪೂನಷ್ಟು ಕರಿಮೆಣಸು, 2 ಸ್ಪೂನಷ್ಟು ಜೀರಿಗೆ, ಇವೆರಡೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಹಾಕ್ಬಾರ್ದು ಇದಕ್ಕೆ. ಆಮೇಲೆ 10ರಿಂದ 11 ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೋಬೇಕು. ಒಂದು ಪ್ಲೇಟಲ್ಲಿ ಚೆನ್ನಾಗಿ ಹುರಿದಾದ್ಮೇಲೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋಬೇಕು. ನಾವು ಒರಳು ಕಲ್ಗೆ ಹಾಕ್ತಾಯಿದ್ದೀವಿ. ಕರಿಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಹುರ್ದು ರುಬ್ಕೊಂಡಿರೋದನ್ನ ಒಂದು ಪ್ಲೇಟಿಗೆ ಎತ್ಕೋಬೇಕು. ಅದು ಎತ್ತಿಟ್ಕೊಂಡಾದಮೇಲೆ ಇಲ್ಲಿ ಹುಳ್ಳಿಕಾಳು, ಟೊಮೆಟೊ ಬೇಯಕ್ಕೆ ಇಟ್ಟಿದ್ನಲ್ಲ, ಅದು 3ರಿಂದ 4 ವಿಜಿಲ್ ಆದಮೇಲೆ ಆರಿದ್ಮೇಲೆ ನಾನಿಲ್ಲಿ ಹುಳ್ಳಿಕಾಳು, ಟೊಮೆಟೊ ಒರಳು ಕಲ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಹುಳ್ಳಿಕಾಳು ಒಂಚೂರು ಇರಬಾರ್ದು, ಬಾಯಿಗೆ ಸಿಗಬಾರ್ದು, ಪೇಸ್ಟ್ ಆಗಿರಬೇಕು. ಹಂಗೆ ನಾನು ರುಬ್ಕೋತಾ ಇದ್ದೀನಿ ಇಲ್ಲಿ. ಹಿಂಗೆ ನೀಟಾಗಿ ರುಬ್ಕೋತಾ ಇದ್ದೀನಿ ನಾನು. ರುಬ್ಕೊತ ಹಿಂಗೆ ರುಬ್ಕೊಂಡಾದಮೇಲೆ ನಾನು ಸ್ವಲ್ಪ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 5ರಿಂದ 6 ಬೆಳ್ಳುಳ್ಳಿ ಹಾಕ್ಕೋಬೇಕು. ನಾನಿಲ್ಲಿ 11 ಬೆಳ್ಳುಳ್ಳಿ ಎತ್ಕೊಂಡಿದ್ದೀನಿ. ಚೆನ್ನಾಗಿ ನುಣ್ಣಗಾಗಬೇಕು. ನುಣ್ಣಗಾದ್ಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು, ನಾನು ನೀರು ಆ್ಯಡ್ ಮಾಡ್ಕೊಂಡಿರೋ ವೀಡಿಯೋ ಹಾಕಿಲ್ಲ, ಸಪ್ರೇಟಾಗಿ ಎತ್ಕೊಂಡಿದ್ದೀನಿ ರುಬ್ಕೊಂಡಿರೋದನ್ನ. ನಾನು ಗ್ಯಾಸ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಸನ್ಪ್ಯೂರ್ ಎಣ್ಣೆ ಹಾಕ್ಕೋತೀನಿ. ನಾನು ಯಾವಾಗಲೂ ಯೂಸ್ ಮಾಡೋದು ಸನ್ಪ್ಯೂರ್ ಎಣ್ಣೆನೇ. ಎಣ್ಣೆ ಚೆನ್ನಾಗಿ ಕಾಯ್ದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇದು ಜೀರಿಗೆ, ಕಾಳು ಮೆಣಸೆಲ್ಲ ಹುರ್ಕೊಂಡಿದ್ವಲ್ಲ, ಪೌಡರ್ ಮಾಡ್ಕೊಂಡಿರೋದು ಮಿಕ್ಸ್ ಮಾಡ್ತಿದ್ದೀನಿ. 1 ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ತಿದ್ದೀನಿ ನಾನಿಲ್ಲಿ. ಈಗ ನಾನು ಅದು ನೀರನ್ನ ರುಬ್ಕೊಂಡಿದ್ನಲ್ಲ, ಹುಳ್ಳಿಕಾಳು ಟೊಮೆಟೊ ರುಬ್ಕೊಂಡಿದ್ನಲ್ಲ, ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇ ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಇವಾಗ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ ನಾನು. ಹುಣಸೆಹಣ್ಣು ಆ್ಯಡ್ ಮಾಡ್ಕೊಂಡಾದಮೇಲೆ ಕುದಿ ಬರೋಕ್ಕೆ ಬಿಡಬೇಕು. ಕುದಿಗೆ ಬಂದಮೇಲೆ ಆಫ್ ಮಾಡ್ಕೋಬೋದು.